ಈ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಮುಖದ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಲು ಕೆಲವೊಂದು ಹಣ್ಣುಗಳನ್ನ ಬಳಸಿಕೊಂಡೇ ಫೇಸ್ ಪ್ಯಾಕ್ ಅನ್ನ ತಯಾರಿಸಿಕೊಳ್ಳಬಹುದು. ಹಾಗಾದರೆ ಅದು ಹೇಗೆ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಣ್ಣುಗಳಲ್ಲಿ ವಿಟಾಮಿನ್ಗಳು, ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಾಳವಾಗಿ ಸಿಗುವುದರಿಂದ ಚರ್ಮವು ತುಂಬಾ ಆರೋಗ್ಯಕರವಾಗಿ ಇರಲು ಸಹಕರಿಸುತ್ತದೆ. ಇದರಿಂದ ನಮ್ಮ ಸೌಂದರ್ಯವೂ ಕೂಡ ಹೆಚ್ಚಿಸುವುದು. ನಿಮಗೆ ಹಣ್ಣುಗಳನ್ನ ತಿನ್ನಲು ಇಷ್ಟವಿಲ್ಲ ಎಂದಾದರೆ ಆಗ ನೀವು ಈ ಹಣ್ಣುಗಳಿಂದ ಫೇಶಿಯಲ್ ತಯಾರಿಸಿಕೊಳ್ಳಬಹುದು. ನಾವು ಹಣ್ಣುಗಳನ್ನ ಬಳಸಿಕೊಂಡು ಫೇಸ್ ಪ್ಯಾಕ್ ಗಳನ್ನ ತಯಾರಿಸಿ ನಮ್ಮ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಅನೇಕ ರೀತಿಯ ಲಾಭಗಳನ್ನ ನಾವು ನೋಡಬಹುದು. ಹಾಗಾದರೆ ಅದು ಏನು ಎಂಬುದನ್ನ ತಿಳಿದುಕೊಳ್ಳೋಣ. 1. ಸ್ಟ್ರಾಬೆರಿ ಹಣ್ಣು ಮತ್ತು ಜೇನುತುಪ್ಪದ ಫೇಸ್ ಪ್ಯಾಕ್. ಒಂದು ಸ್ಟ್ರಾಬೆರಿಯನ್ನ ತುಂಡಾಗಿ ಮಾಡಿ ನಂತರ ಇದಕ್ಕೆ 2 ಚಮಚ ಜೇನುತುಪ್ಪವನ್ನ ಸೇರಿಸಿಕೊಂಡು ಮಿಕ್ಸಿ ಮಾಡಿ ಚೆನ್ನಾಗಿ ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟ್ ಅನ್ನು ನಿಮ್ಮ ಮುಖಕ್ಕೆ ವೃತ್ತಾಕಾರದಲ್ಲಿ ಇದನ್ನ ಮುಖಕ್ಕೆ ಮಸಾಜ್ ಮಾಡಿಕೊಳ್ಳಿ ಮತ್ತು ಸ್ವಲ್ಪ ಸಮಯ ಹಾಗೆಯೇ ಬಿಡಿ. ಇದು ಒಣಗಿದ ಬಳಿಕ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಹೀಗೆ ಮಾಡುವುದರಿಂದ ನಿಮ್ಮ ಮುಖ ಕಾಂತಿಯುತವಾಗಿ ಇರುತ್ತದೆ. ಸ್ಟ್ರಾಬೆರಿ ಸಿಟ್ರೀಸ್ ಹಣ್ಣು ಆಗಿರುವ ಕಾರಣದಿಂದಾಗಿ ಇದು ಎಣ್ಣೆಯುಕ್ತ ಚರ್ಮಕ್ಕೆ ತುಂಬಾ ಒಳ್ಳೆಯ ಆಯ್ಕೆ. ಜೇನುತುಪ್ಪವು ಒಳ್ಳೆಯ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುವ ಮೂಲಕ ತ್ವಚೆಯ ಆರೈಕೆ ಮಾಡುವುದು. ಇದನ್ನ ಮಾಡುವುದು ತುಂಬಾ ಸರಳವಾಗಿರುವುದರಿಂದ ಖಂಡಿತ ಮಾಡಿಕೊಂಡು ನಿಮ್ಮ ರಿಸಲ್ಟ್ ಅನ್ನು ನೋಡಿ. 2ನೇದಾಗಿ ಪಪ್ಪಾಯ ಬಾಳೆಹಣ್ಣು ಮತ್ತು ಜೇನುತುಪ್ಪದ ಫೇಸ್ ಪ್ಯಾಕ್. ಇದರಲ್ಲಿ ಒಂದು ಸೂಚನೆ, ಇದು ತುಂಬಾ ಮಾಯಿಶ್ಚರೈಸರ್ ನೀಡುವಂತಹ ಫೇಸ್ ಪ್ಯಾಕ್ ಮತ್ತು ತುಂಬಾ ಒಣ ಚರ್ಮ ಇರುವವರಿಗೆ ಮಾತ್ರ ಇದು ಲಾಭಕಾರಿಯಾಗಿ ಇರುತ್ತದೆ. ಒಣ ಚರ್ಮವು ತುರಿಕೆ, ಬಿರುಕು ಉಂಟು ಮಾಡುತ್ತದೆ. ಪಪ್ಪಾಯ ಬಾಳೆಹಣ್ಣನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಮತ್ತು ಅದಕ್ಕೆ 1 ಚಮಚದಷ್ಟು ಜೇನುತುಪ್ಪವನ್ನ ಸೇರಿಸಿಕೊಂಡು ಫೇಸ್ ಪ್ಯಾಕ್ ಅನ್ನ ತಯಾರಿಸಿ ಮುಖ ಮತ್ತು ಕುತ್ತಿಗೆಯ ಭಾಗಗಳಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ನಂತರ 15 ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದು ಮಾಯಿಶ್ಚರೈಸರ್ ಅನ್ನ ಹಚ್ಚಿಕೊಳ್ಳಿ. ಈ ಫೇಸ್ ಪ್ಯಾಕ್ ನಿಂದ ನೀವು ಒಣ ಚರ್ಮವನ್ನ ಮಾಯಿಶ್ಚರೈಸರ್ ರೀತಿಯಲ್ಲಿ ಪರಿವರ್ತಿಸಿಕೊಳ್ಳಬಹುದು. 3ನೇದಾಗಿ ಸಿಟ್ರೀಸ್ ಹಣ್ಣುಗಳ ಫೇಸ್ ಪ್ಯಾಕ್. ಎಣ್ಣೆಯುಕ್ತ ಚರ್ಮವು ನಿಮ್ಮ ಸಮಸ್ಯೆಯಾದರೆ ಆಗ ನಿಮಗೆ ಮೊಡವೆ ಹಾಗೂ ಬೊಕ್ಕೆಗಳು ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದರಿಂದ ನೀವು ಸಿಟ್ರೀಸ್ ಹಣ್ಣುಗಳನ್ನ ಬಳಸಿಕೊಂಡು ಫೇಸ್ ಪ್ಯಾಕ್ ತಯಾರಿಸಿಕೊಳ್ಳಿ. ಕಿತ್ತಾಳೆ, ಸ್ಟ್ರಾಬೆರಿ, ಚೆರಿ ಈ ರೀತಿಯ ಎಲ್ಲಾ ಹಣ್ಣುಗಳನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ತಯಾರಿಸಿ ಮುಖಕ್ಕೆ ಹಚ್ಚಿಕೊಳ್ಳಬೇಕು. ಸಿಟ್ರೀಸ್ ಹಣ್ಣುಗಳಲ್ಲಿ ವಿಟಾಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ಮತ್ತು ಸ್ಯಾಲಿಸಿಲಿಕ್ ಆಮ್ಲವು ಇರುವುದು. ಇದು ಚರ್ಮಕ್ಕೆ ತುಂಬಾ ಹಿತ ನೀಡುವುದು. ನೀವು ಇದಕ್ಕೆ ಅರಿಶಿಣವನ್ನು ಕೂಡ ಬಳಸಿಕೊಳ್ಳಬಹುದು. ಯಾಕೆಂದರೆ ಇದರಲ್ಲಿ ಕೂಡ ಕೆಲವೊಂದು ಉರಿಯೂತ ಶಮನಕಾರಿ ಗುಣಗಳು ಇರುತ್ತವೆ. ಈ ರೀತಿಯಾಗಿ ಪ್ಯಾಕ್ ತಯಾರಿಸಿ ಮುಖಕ್ಕೆ ಹಚ್ಚಿ ಒಣಗಿದ ನಂತರ ತಣ್ಣೀರಿನಿಂದ ಮುಖವನ್ನ ತೊಳೆದುಕೊಳ್ಳಿ. ಈ ಫೇಸ್ ಪ್ಯಾಕ್ ಅನ್ನ ವಾರದಲ್ಲಿ 1 ಅಥವಾ 2 ಸಲ ಬಳಸಿಕೊಳ್ಳಬಹುದು. ಆದರೆ ಈ ಫೇಸ್ ಪ್ಯಾಕ್ ಹಚ್ಚಿಕೊಂಡ ಬಳಿಕ ಲೋಷನ್ ಅನ್ನ ಹಚ್ಚಲು ಮರೆಯಬೇಡಿ. ಕಿತ್ತಾಳೆ ಹಣ್ಣಿನ ಫೇಸ್ ಪ್ಯಾಕ್. 1 ಟೀ ಚಮಚ ಅರಿಶಿಣ ಪುಡಿ, ಮುಖಕ್ಕೆ ಬೇಕಾಗುವಷ್ಟು ಕಿತ್ತಳೆ ಹಣ್ಣಿನ ರಸ, 1 ಟೀ ಚಮಚ ಜೇನುತುಪ್ಪ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಮುಖ ಮತ್ತು ಕುತ್ತಿಗೆಗಳಿಗೆ ಹಚ್ಚಿಕೊಳ್ಳಿ. 20 ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ನಂತರ ತಣ್ಣೀರಿನಿಂದ ತೊಳೆದುಕೊಳ್ಳಿ. ಈ ಫೇಸ್ ಪ್ಯಾಕ್ ನಿಂದ ನಿಮ್ಮ ಚರ್ಮವು ಕಾಂತಿಯುತವಾಗುವುದು, ಕಲೆಗಳಿಂದ ಮುಕ್ತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಈ ರೀತಿಯಾಗಿ ಮನೆಯಲ್ಲಿಯೇ ಹಣ್ಣುಗಳನ್ನ ಬಳಸಿಕೊಂಡು ಫೇಸ್ ಪ್ಯಾಕ್ ಗಳನ್ನ ತಯಾರಿಸಿ ನಿಮ್ಮ ಮುಖದ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಿ. ಈ ಟಿಪ್ಸ್ ಇಷ್ಟ ಆದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.